ನೋಡಿ ಇವಾಗ ರಾತ್ರಿ ಸ್ಪ್ರಿಂಗಾನಿಯನ್ ಚಿತ್ರಾನ್ನ ಮಾಡಿದ್ದೆ. ಮಧ್ಯಾಹ್ನದ್ದು ಸ್ವಲ್ಪನೇ ಅನ್ನ ಇತ್ತು, ಅದಕ್ಕೆ ಕಲಸಿದ್ದಿದ್ದು. ಅದಕ್ಕೋಸ್ಕರ ನೋಡಿ ಅಷ್ಟೇ ಆನಿಯನ್ ತೊಗೊಂಡಿದ್ದೀನಿ, ತೊಳೆದ್ಬಿಟ್ಟು 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನ ಸ್ವಲ್ಪ ಉದ್ದುದ್ದಾಗೆ ಕಟ್ ಮಾಡ್ಕೋಬೇಕು. ನಾನು ಮಧ್ಯಾಹ್ನ ಸೊಪ್ಪು ಸಾರಿಗೋಸ್ಕರ ಸ್ವಲ್ಪ ಮುದ್ದೆ ಆಗುವ ಅನ್ನ ಮಾಡ್ಕೊಂಡಿದ್ದೆ. ಸೊಪ್ಪು ಸಾರಿಗೆ ಸ್ವಲ್ಪ ಮುದ್ದೆ ಆಗಿ ಕಲ್ಸ್ಕೊಂಡು ತಿಂದರೆ ಇಷ್ಟ ನನಗೆ, ಅದಕ್ಕೋಸ್ಕರ ಮುದ್ದೆ ಆಗಿ ಮಾಡ್ಕೊಂಡಿದ್ದೆ. ಕಟ್ ಮಾಡ್ಕೊಂಬಿಟ್ಟು ಈರುಳ್ಳಿ ಏನು ಎಕ್ಸ್ಟ್ರಾ ಹಾಕಿಲ್ಲ ನಾನು. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಬೀಜ ಹಾಕ್ಬಿಟ್ಟು ಕರಿಬೇವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಸ್ಪ್ರಿಂಗ್ ಆನಿಯನ್ ನೋಡಿ ಕಟ್ ಮಾಡ್ಕೊಂಡು ಹಾಕಿದೆ. ಅದರಲ್ಲಿರೋ ಈರುಳ್ಳಿನೇ ಸಾಕು ಅಂಥೇಳಿ ಬೇರೆ ಈರುಳ್ಳಿ ಹಾಕಿಲ್ಲ. ಇಲ್ಲಾಂದರೆ ಇನ್ನೂ 1-2 ಈರುಳ್ಳಿ ಹಾಕಿದರೆ ಚೆನ್ನಾಗಿರುತ್ತೆ. ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಅರಿಶಿನ ಸ್ವಲ್ಪ ಹಾಕಿ ಫ್ರೈ ಮಾಡಿದೆ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅನ್ನ ನೋಡಿ ಸ್ವಲ್ಪ ಮುದ್ದೆ ಆಗೇ ಇತ್ತು, ಆದರೂ ಚೆನ್ನಾಗಿತ್ತು. ಉದ್ರುದ್ರಾಗಿ ಮಾಡ್ಕೊಳ್ಳಿ ನೀವು ಮಾಡೋದಾದರೆ, ಇನ್ನೂ ಚೆನ್ನಾಗಿರುತ್ತೆ. ನಾನಿರೋ ಅನ್ನಕ್ಕೆ ಕಲಿಸಿದೆ ನೋಡಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಬಿಟ್ರೆ ಸಖತ್ತಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದು ಜಾಸ್ತಿನೇ ಹಾಕ್ಕೋಬೇಕು ನೋಡಿ ಸ್ಪ್ರಿಂಗ್ ಆನಿಯನ್ನು. ಈರುಳ್ಳಿ ಹೂವು ಅಂತ ಕೂಡ ಅಂತಾರೆ ಇದನ್ನ. ನಿಂಬೆಹಣ್ಣು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ಒಳ್ಳೆ ರುಚಿಯಾಗಿರುತ್ತೆ. ಘಮ ಘಮ ಅಂತ ಇರುತ್ತೆ. ಇದ್ರದ್ದು ಈರುಳ್ಳಿ ಹೂವದ್ದು ಇದರಲ್ಲಿ ಗೊಜ್ಜು ಮಾಡ್ಬೋದು, ಚಟ್ನಿ ಮಾಡ್ಬೋದು, ಉಪ್ಪಿಟ್ಟು, ರೊಟ್ಟಿ ಏನಕ್ಕೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಇವಾಗ ತುಂಬಾ ಒಳ್ಳೆಯದಾಗಿ ಬರ್ತಾಯಿದೆ.